ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂಥ ನಟ ದರ್ಶನ್ ಈಗ ಮತ್ತೊಂದು ಕಾನೂನು ಸಮರ ಮಾಡ್ತಾರಂತೆ. ಇರೋ ಕೊಲೆ ಆರೋಪದಿಂದ ಮುಕ್ತಿಯನ್ನು ಹೊಂದಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಕಾನೂನಾತ್ಮಕ ಹೋರಾಟವನ್ನು ನಡೆಸಬೇಕು. ಆದರೆ ಈಗ ಇನ್ನೊಂದು ಸಮರಕ್ಕೆ ಮುಂದಾಗ್ತಿದ್ದಾರೆ. ಅದೇನು ಅಂತಂದರೆ ಗನ್ ವಿಚಾರದಲ್ಲಿ. ಕಮಿಷನರ್ ವಿರುದ್ಧ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಕೊಲೆ ಆರೋಪಿ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾಳೆ ಏನೋ ಹೋಗ್ತಾ ಇದ್ದಾರೆ ಹೈಕೋರ್ಟ್ಗೆ, ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅವರಿಗಿರುವಂಥ ಗನ್ ಏನಿದೆ ಅದನ್ನು ವಾಪಸ್ ಪಡೆಯೋಕೆ ಈಗ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಬಟ್ ಅವ್ರ ಮೇಲಿರುವಂತಹ ಕೇಸು ಕೊಲೆ ಆರೋಪ, 3 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಿರೋದ್ರಿಂದ ಗನ್ನನ್ನು ಪಡ್ಕೊಂಡಿದ್ದಾರೆ. ಕೋರ್ಟ್ ಏನು ಹೇಳುತ್ತೆ, ವರದಿ ಇದೆ, ಇಲ್ಲಿದೆ ನೋಡಿ. ಪೊಲೀಸರ ವಿರುದ್ಧ ದರ್ಶನ್ ಕಾನೂನು ಸಮರ, ಕಮಿಷನರ್ ವಿರುದ್ಧ ನಾಳೆ ಹೈಕೋರ್ಟ್ಗೆ ಅರ್ಜಿ, ಗನ್ ವಾಪಸ್ ಪಡೆಯಲು ನಟ ದರ್ಶನ್ ಸರ್ಕಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಲೈಸೆನ್ಸ್ಡ್ ಪಿಸ್ತೂಲ್ ಸೀಸ್ ಮಾಡಿದ ಆರ್ಆರ್ ನಗರ ಪೊಲೀಸರ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋಕೆ ದರ್ಶನ್ ತೀರ್ಮಾನಿಸಿದ್ದಾರೆ. ಗನ್ ವಾಪಸ್ ಕೊಡುವಂತೆ ಮನವಿ ಮಾಡಲಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷಿ ನಾಶದ ಆರೋಪ ಮಾಡಿದ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ರು. ದರ್ಶನ್ ಜಾಮೀನು ಪಡೆದು ವಾಪಸ್ ಬಂದ ಬಳಿಕ ಸಾಕ್ಷ್ಯದ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಪಿಸ್ತೂಲ್ ವಶಕ್ಕೆ ಪಡೆದಿದ್ರು. ಇದೀಗ ದರ್ಶನ್ ಪಿಸ್ತೂಲ್ ಪರವಾನಗಿ ತಾತ್ಕಾಲಿಕ ರದ್ದು ಮಾಡಿ ಆದೇಶ ಮಾಡಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಆದೇಶ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರೋಕೆ ದರ್ಶನ್ ನಿರ್ಧರಿಸಿದ್ದಾರೆ. ನಾನು ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, ಷರತ್ತುಗಳ ಪೂರೈಕೆ ಬಳಿಕ ಕಾನೂನಾತ್ಮಕವಾಗಿ ನಡ್ಕೊಂಡಿದ್ದೀನಿ. ಹೀಗಾಗಿ ಪಿಸ್ತೂಲ್ ವಾಪಸ್ ಪಡೆದಿರೋದು ಸರಿಯಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರೆ. ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ದರ್ಶನ್ ಹೊಂದಿದ್ದ ಲೈಸೆನ್ಸ್ಡ್ ಪಿಸ್ತೂಲ್ ಮತ್ತು 5 ಸಜೀವ ಗುಂಡುಗಳನ್ನು ರಾಜರಾಜೇಶ್ವರಿ ನಗರ ಪೊಲೀಸರು ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಿಂದ ಸೀಸ್ ಮಾಡಿದ್ರು. 3 ಮತ್ತು ಅದಕ್ಕಿಂತ ಹೆಚ್ಚಿನ ವರ್ಷದ ಶಿಕ್ಷೆಗಳಿರುವ ಪ್ರಕರಣದಲ್ಲಿ ಭಾಗಿಯಾದಾಗ ಅಂತವರು ಪಿಸ್ತೂಲ್ ಲೈಸೆನ್ಸ್ ಹೊಂದಿದ್ರೆ ಅದನ್ನು ತಾತ್ಕಾಲಿಕವಾಗಿ ಅಮಾನತ್ನಲ್ಲಿಡುವ ಅಧಿಕಾರ ಮ್ಯಾಜಿಸ್ಟ್ರೇಟ್ ಪವರ್ ಹೊಂದಿರುವ ಪೊಲೀಸ್ ಕಮಿಷನರ್ಗಿದೆ. ಇದೇ ಆಧಾರದ ಮೇಲೆ ದರ್ಶನ್ ಜರ್ಮನ್ ಮೇಡ್ ವಾಲ್ಟೇರ್ ಕಂಪನಿಯ ಗನ್ ಸೀಸ್ ಮಾಡಲಾಗಿತ್ತು. ಒಟ್ನಲ್ಲಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ. ಆ ಬಳಿಕ ಅಷ್ಟೇ ದರ್ಶನ್ಗೆ ಪಿಸ್ತೂಲ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ಲದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.